ನಮಸ್ತೆ ವೀಕ್ಷಕರೇ, ಸಮರಸ ಸುದ್ದಿ ಇವತ್ತು ಒಂದು ಬೆಚ್ಚಿ ಬೀಳಿಸುವಂಥ ಒಂದು ವಿಚಾರವನ್ನು ವೀಕ್ಷಕರ ಮುಂದೆ ಇಡ್ತಾ ಇದೆ. ಗಂಭೀರವಾಗಿ ಯೋಚನೆ ಮಾಡಬೇಕಾದಂಥ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದೇನು ಅಂದರೆ, ಇತ್ತೀಚೆಗೆ ಕಳೆದ ವಾರ ಮಂಗಲ್ಪಾಡಿ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆ ವ್ಯಾಪ್ತಿಯಲ್ಲಿ ನಡೆದಂಥ ಮಂಜೇಶ್ವರ ಉಪಜಿಲ್ಲೆಯ ಶಾಲಾ ಕಲೋತ್ಸವದ ಬಗ್ಗೆ. ಅಯ್ಯೋ, ಶಾಲಾ ಕಲೋತ್ಸವದ ಬಗ್ಗೆ ಏನು ಹೇಳ್ತೀರಾ, ಅದೆಲ್ಲ ಕಳೀತಲ್ಲ, ನಮಗೇನಿದೆ ಅಂತೇಳಿ ಕೇಳಿದರೆ ನಿಜವಾಗಲೂ ಒಂದು ವಿಚಾರ ಇದೆ. ಏನು ಅಂದರೆ, ಆ ಶಾಲಾ ಕಲೋತ್ಸವದಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿಗಳನ್ನು, ಒಂದು ತಂಡದ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸುವಲ್ಲಿ ಎಲ್ಲೋ ತಪ್ಪು ನಡೆದಿದೆ ಎನ್ನುವಂಥ ಒಂದು ವಿಚಾರ ಸಮರಸ ಸುದ್ದಿಗೆ ಲಭ್ಯವಾಯಿತು. ಆ ವಿಚಾರದ ಬೆನ್ನು ಹತ್ತಿ ನಾವು ಈ ಕಡೆ ಬಂದಿದ್ದೇವೆ. ಅದು ಎಲ್ಲಿ ಅಂತ ಕೇಳಿದರೆ, ನಮ್ಮ ಕಾಸರಗೋಡು ಜಿಲ್ಲೆಯ ಗಡಿಭಾಗವಾದಂಥ ಮಂಜೇಶ್ವರದ SAT ಶಾಲೆ ಬಹಳಷ್ಟು ಪರಿಚಿತವಾದಂಥ ಜನಪ್ರಿಯವಾದಂಥ ವಿದ್ಯಾಸಂಸ್ಥೆ. ಇಲ್ಲಿಯ ಏನು ದೇವಳದ ಅಂಕೆಯಲ್ಲಿರುವಂಥ ವಿದ್ಯಾಸಂಸ್ಥೆ, ಅನುದಾನಿತ ಶಾಲೆ ಇದು. ಈ ಶಾಲೆಯ ವಿದ್ಯಾರ್ಥಿಗಳು ಆ ಕಲೋತ್ಸವದಲ್ಲಿ ಏನು ಅವರು ಪ್ರದರ್ಶನ ನೀಡಿದ್ದಾರೆ, ನಾಟಕ ಪ್ರದರ್ಶನ. ಆ ನಾಟಕ ಪ್ರದರ್ಶನಕ್ಕೆ ಅವರು ನಿರೀಕ್ಷಿಸಿದ ರೀತಿಯಲ್ಲಿ ಅಂಕಗಳನ್ನು ಕೊಡದೆ ಅವರಿಗೆ ತುಂಬ ನೋವುಂಟು ಮಾಡಿದ್ದಾರೆ, ಅವರನ್ನು ವಂಚಿಸಲಾಗಿದೆ ಎನ್ನುವಂಥ ಒಂದು ದೂರು ನಮಗೆ ಬಂತು. ಆ ಬಗ್ಗೆ ಅದು ಏನೆಲ್ಲ ನಡೆಯಿತು ಎನ್ನುವುದನ್ನು ಶಾಲೆಯ ಅಧಿಕೃತರಿಂದ, ಆ ನಾಟಕದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಂದ ತಿಳಿಯುವ ಬನ್ನಿ. ಈಗ ಈ SAT ಶಾಲೆಯ ಶಿಕ್ಷಕರು ಹಾಗೂ ಈ ನಾಟಕಕ್ಕೆ ಬೆನ್ನೆಲುಬಾಗಿ ನಿಂತವರು ಈಶ್ವರ ಮಾಸ್ಟರ್ ಕಿದೂರು ನಮ್ಮ ಜೊತೆ ಇದ್ದಾರೆ. ಸರ್, ಇದರ ನಾಟಕದ ಬಗ್ಗೆ ನೀವೀಗ ಏನು ಹೇಳ್ತೀರಿ, ನಿಮ್ಮ ವಾದ ಏನು? ಸರ್, ನಾಟಕ ನಾವು ತುಂಬ ದಿನಗಳಿಂದ ಈ ನಾಟಕಕ್ಕೋಸ್ಕರ ಅದರ ಹಿಂದೆ ನಾವು ಕೆಲಸ ಮಾಡಿದೆವು. ಕನ್ನಡ ನಾಟಕ ಅಲ್ಲ, ಹೈಸ್ಕೂಲ್. ಈ ಅಲ್ಲಿ ಪ್ರದರ್ಶನಗೊಂಡು ಒಟ್ಟು 4 ಹೈಸ್ಕೂಲ್ ವಿಭಾಗದ ನಾಟಕಗಳು ಪ್ರದರ್ಶನಗೊಂಡಿತ್ತು. ಎಲ್ಲವೂ ಕೂಡ ಕನ್ನಡ ಮೀಡಿಯಂನ ನಾಟಕಗಳಾಗಿತ್ತು. ಈ ನಾಟಕ ಅಂತ ಹೇಳಿದ್ರೆ ತುಂಬಾ ನಿರೀಕ್ಷೆ ಇತ್ತು ನಮಗೆ, ಯಾಕೆಂದ್ರೆ ಮಕ್ಕಳ ಆಕ್ಷನ್ ಆಗಲಿ, ನಾವು ಈಗ ಅದರ ಹಿಂದೆ ತುಂಬಾ ದಿನಗಳಿಂದ ಅದರ ಹಿಂದೆ ಇದ್ದೇವೆ. ತರಬೇತಿ ಕೊಟ್ಟು ನೀಡಿಕೊಂಡು ಎಲ್ಲವೂ ಕೂಡ ನಮಗೆ ಒಂದು ನೋಡುವಾಗ, ಒಂದು ನಾಟಕ ಹೇಗೆ ಮಕ್ಕಳಿಂದ ಅಲ್ಲಿ ಬರ್ತದೆ ಎನ್ನುವಂಥದ್ದನ್ನು ನೋಡುವಾಗ ನಮಗೆ ಸಾಮಾನ್ಯ ಒಂದು ಒಳ್ಳೆಯ ನಿರೀಕ್ಷೆ ಇತ್ತು. ಆದರೆ ಅಲ್ಲಿಯ ಒಂದು ತೀರ್ಪಿನಿಂದಾಗಿ ನಮಗೆ ತುಂಬ ಬೇಸರ ಆಗಿದೆ. ಯಾವ ವಸ್ತು ಇಟ್ಟು ನೀವು ನಾಟಕ ಪ್ರದರ್ಶಿಸಿದ್ದಾರೆ? ಸಾಮಾನ್ಯವಾಗಿ ಆ ನಾಟಕ, ಆ ಥೀಮು ಒಳ್ಳೆದಿತ್ತು. ಆ ಥೀಮ್ಗೆ ಬೇಕಾದ ಎಲ್ಲ ಪ್ರಾಪರ್ಟೀಸ್ ಅನ್ನು ಇಟ್ಟುಕೊಂಡು ನಾವು ನಾಟಕ ಮಾಡಿದ್ವಿ. ಅದರಲ್ಲಿ ಯಾವುದೇ ಲೋಪದೇಶ ಅಂದ್ರೆ ಸಾಮಾನ್ಯ ಎಲ್ಲ, ಅಂದ್ರೆ ಆ ನಾಟಕದ ಕಾಸ್ಟ್ಯೂಮ್ ಆಗಲಿ, ಭಾಗವಹಿಸಿದ ವಿದ್ಯಾರ್ಥಿಗಳ ಪ್ರದರ್ಶನ ಶೈಲಿ ಆಗಲಿ, ಎಲ್ಲ ಅತ್ಯುತ್ತಮವಾಗಿತ್ತು. ಅದರಲ್ಲಿ ಯಾವುದೇ ಲೋಪದೇಶ ಇರಲಿಲ್ಲ ಅಂತೇಳಿ ನಮ್ಮ ಮಕ್ಕಳದ್ದು ಕೂಡ ಅಭಿಪ್ರಾಯ ಅದೇ ಆಗಿತ್ತು. ಈಗ ಮಕ್ಕಳು ಕೂಡ ಅಲ್ಲಿರುವ ಎಲ್ಲ ನಾಟಕಗಳನ್ನು ನೋಡಿದ್ದಾರೆ. ಆ ನೋಡಿದ ಮಕ್ಕಳು ಕೂಡ ಹೇಳ್ತಾರೆ, ಬೇರೆ ಮಕ್ಕಳು ಕೂಡ ಬೇರೆ ಅಲ್ಲಿ ಉಳಿದ ಈಗ ನಾಟಕಕ್ಕೆ ತುಂಬಾ ನಾಟಕದ ಅಭಿಮಾನಿಗಳು ಅಂತ ಇದ್ದವರು ಅಲ್ಲಿ ಆ ನಾಟಕದ ಸಭಾಂಗಣದಲ್ಲಿ ತುಂಬಾ ಮಂದಿ, ಅವರದ್ದು ಅಭಿಪ್ರಾಯ ನಮ್ಮ ನಾಟಕಕ್ಕೆ ಫಸ್ಟ್ ಪ್ಲೇಸ್ ಬರ್ಬೋದು. ಯಾವ ಇದು ಕೊಟ್ಟದ್ದು ಅವರು? ಹೇಗೆ ಸರ್, ಯಾವ ಗ್ರೇಡ್ ಕೊಟ್ಟದ್ದು? ಈಗ ನಮಗೆ ಗ್ರೇಡು B ಗ್ರೇಡು ಕೊಟ್ಟದ್ದು. ಬಿ ಗ್ರೇಡ್ ಕೊಟ್ಟದ್ದು. ಆಕ್ಚುಲಿ ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ಇದು ಒಂದು ನಾಟಕ ಅಥವಾ ಇಂತಹ ಗ್ರೂಪ್ ಐಟಮ್ ಅಲ್ಲಿ ತುಂಬಾ ಶ್ರಮ ಇರ್ತದೆ. ಹಾಗೆ ಸಾಮಾನ್ಯವಾಗಿ ನಮ್ಮ ಪ್ರೋಗ್ರಾಮ್ ಕಮಿಟಿಯಿಂದ ಅಥವಾ ಈ ಕಲೋತ್ಸವದ ಪ್ರೋಗ್ರಾಮ್ ಕಮಿಟಿಯಿಂದ ಕೊಡುವಂತ ಒಂದು ಸಣ್ಣ ಅಂದ್ರೆ ಓವರಾಲ್ ಆಗಿ ಕೊಡುವಂತ ಒಂದು ನಿರ್ದೇಶನ ಏನು ಅಂತ ಕೇಳಿದ್ರೆ, ಎಫರ್ಟ್ ಇರುವಂತ ಆ ಒಂದು ಐಟಮ್ಗೆ ಸ್ವಲ್ಪ ಲಿಬರಲ್ ಆಗಿ, ಮತ್ತೆ ತೀರಾ ಏನಿಲ್ಲ ಅಂತ ಹೇಳಿದ್ರೆ ಅದರ ಬಗ್ಗೆ ನಾವು ಅದು ತೀರ್ಪುಗಾರಿಕೆ ಇರುವಂಥದ್ದು. ಮತ್ತೊಂದು ಹೇಳಬೇಕಾದ್ದು ಅಂತ ಹೇಳಿದ್ರೆ, ಅಲ್ಲಿ ತೀರ್ಪುಗಾರಿಕೆಯಲ್ಲಿ ಇದ್ದದ್ದು ಒಟ್ಟು 3 ಮಂದಿ ತೀರ್ಪುಗಾರರಲ್ಲಿ 2 ಕನ್ನಡದವರೇ, ಒಬ್ಬರು ಮಲಯಾಳಿ. ಈಗ ಸಾಮಾನ್ಯ ನಾವು ಮತ್ತೆ ಆ ತೀರ್ಪುಗಾರರಲ್ಲಿ ಚರ್ಚೆ ಮಾಡುವಾಗ ಸಾಮಾನ್ಯ ಒಂದು ಅಟ್ಲೀಸ್ಟ್ ಒಂದು ನಮಗೆ A ಗ್ರೇಡ್, ಯಾಕೆಂದ್ರೆ ನಮಗೆ ಅಪೀಲ್ ಮಾಡಬೇಕಾದ್ರೆ A ಗ್ರೇಡ್ ಬೇಕು. ಆದ ಕಾರಣ ನಮಗೆ ಒಂದು A ಗ್ರೇಡ್ ಅಂದ್ರೆ ತೀರ್ಪು ಪ್ರಕಟ ಆಗುವ ಮೊದಲು ನಾವು ಹೇಳಿದಾಗ ಅವರು ಹೇಳಿದ್ರು, ಅದು ಆ ಮಲಯಾಳಿ ತೀರ್ಪುಗಾರರು ಅದಕ್ಕೆ ಒಪ್ಪುವುದೇ, ನಾವು ಕರೆಕ್ಟ್ ಕೊಟ್ಟಿದ್ದೇವೆ, ಅವರು ಕೊಡ್ಲಿಲ್ಲ ಅಂತ ಇವರ ವಾದ. ಹಾಗೆ ಆದ ಕಾರಣ ಅಂದ್ರೆ ಅಲ್ಲಿ ಅವರಿಗೆ ಭಾಷೆ ಅರ್ಥ ಆಗುವುದಿಲ್ಲ. ಖಾಲಿ ಒಂದು ಆಕ್ಷನ್ ಅಲ್ಲಿ ಈ ನಾಟಕ ಹೀಗೆ ಅಂತೇಳಿ ಜಡ್ಜಿಮೆಂಟ್ ಮಾಡುವಷ್ಟರ ಮಟ್ಟಿಗೆ ಅವರು ಅಷ್ಟು ಶ್ರೇಷ್ಠರು ಅಂತೇಳಿ ನನಗೆ ಅನ್ನಿಸುವುದಿಲ್ಲ. ಇದು ನಿಮ್ಮ ಸಮಸ್ಯೆ. ನಿಮಗೆ ಅಪೀಲ್ ಮಾಡಲಿಕ್ಕೂ ಆಗುದಿಲ್ಲ, ಯಾವ ರೀತಿಯ ಹೋರಾಟ ಮಾಡಲಿಕ್ಕೂ ಆಗುದಿಲ್ಲ. ಅಂತೂ ಮಕ್ಕಳಿಗೆ ಅನ್ಯಾಯ. ಇದು ನಿಮ್ಮ ವಾದ. ಈಗ
ಇಂಥ ವಿಚಾರಗಳು ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ಅನೇಕ ವರ್ಷಗಳಿಂದ ದೂರ ಬರ್ತಾನೇ ಇದೆ. ಬೇರೆ ಬೇರೆ ವಿಭಾಗಗಳಲ್ಲಿ ನಾಟಕ ಇರ್ಬೋದು, ಯಕ್ಷಗಾನ ಇರ್ಬೋದು, ನೃತ್ಯ ಕ್ಷೇತ್ರಗಳಲ್ಲೆಲ್ಲ ಅನರ್ಹರನ್ನು ಅನರ್ಹರನ್ನು ಇಟ್ಟುಕೊಂಡು ಅಲ್ಲಿ ಇದು ಮಾಡುವಂಥದ್ದು, ಈ ಬಗ್ಗೆ ಎಲ್ಲ ದೂರುಗಳು ಹಲವು ವರ್ಷಗಳಿಂದ ಇದೆ. ಇದರ ಬಗ್ಗೆ ಕಲೋತ್ಸವದ ಸಭೆಗಳಲ್ಲಿ ಚರ್ಚೆ ಆದ್ದು ಏನಾದ್ರು ಇದೆಯಾ ಸರ್? ಇದರ ಬಗ್ಗೆ ಅದು ಹೇಗೆ ಅದರ ವ್ಯವಸ್ಥೆಗಳು? ಸಾಮಾನ್ಯವಾಗಿ ಸರ್, ಈಗ ಮಕ್ಕಳಿಗೆ ಅನ್ಯಾಯ, ಈಗ ಕನ್ನಡದ ಮಕ್ಕಳಿಗೆ ಪ್ರತ್ಯೇಕವಾಗಿ ಅನ್ಯಾಯ ಆಗ್ತಾ ಉಂಟು ಅನೇಕ ವರ್ಷಗಳಿಂದ. ಈಗ ಸಾಮಾನ್ಯವಾಗಿ ತೀರ್ಪುಗಾರಿಕೆಗೆ ಬರುವಂಥವರು ಕೂಡ ಮಲಯಾಳಿಗಳೇ ಆಗಿರ್ತಾರೆ. ಒಂದು ಟೀಮಲ್ಲಿ ಇಬ್ಬರ ಇರ್ತಾರೆ. ಆದರೂ ಕೂಡ ಸಾಮಾನ್ಯವಾಗಿ ನಮ್ಮ ಕನ್ನಡಿಗರು, ನಮಗೆ ಗೊತ್ತಿದೆ, ನಮ್ಮ ಕನ್ನಡಿಗ ತೀರ್ಪುಗಾರರ ಸ್ವಭಾವ ಗೊತ್ತಿದೆ. ಅವರು ತುಂಬ ಸೌಮ್ಯ ಸ್ವಭಾವದವರು. ಅವರು ಏನು ಹೇಳಿದಕ್ಕೂ ಸಹಿ ಹೇಳ್ತಾರೆ. ಆಗಿರುವಾಗ ಅವರದ್ದು ಅಲ್ಲಿ ತೀರ್ಪುಗಾರಿಕೆಯಲ್ಲಿ ನಡೆಯುವುದು ಮೇಲೆ ಕೈ ಮೇಲಾಗುವುದು ಮಲಯಾಳಿಗಳು. ಇದರಿಂದಾಗಿ ಈಗ ಯಾವುದೇ ಇರಲಿ, ಕಲೋತ್ಸವ ಇರಲಿ ಅಥವಾ ಬೇರೆ ಶಾಸ್ತ್ರೋತ್ಸವ ಇರಲಿ ಅಥವಾ ಕ್ರೀಡೋತ್ಸವ ಇರಲಿ, ಸಾಮಾನ್ಯವಾಗಿ ಕನ್ನಡದ ಮಕ್ಕಳಿಗೆ ತುಂಬ ಅನ್ಯಾಯ ಆಗ್ತಾ ಇದೆ. ಅದು ಕೇವಲ ಭಾಷೆಯಿಂದಾಗಿ ಅನ್ಯಾಯ ಆಗುವಂಥದ್ದು. ನಾವು ತುಂಬ ವರ್ಷಗಳಿಂದ ನಾವು ಈಗ ಕನ್ನಡ ನಾಟಕವೇ, ಆದರೆ ಇದು ಇದರಲ್ಲಿ ಅಂತಲ್ಲ, ಬೇರೆ ಕಡೆಗಳಲ್ಲಿ ಕೂಡ ಈ ಥರ ಆಗುವಂಥದ್ದು ಸಾಮಾನ್ಯ. ಈಗ ನಿಮ್ಮ ಮುಂದಿನ ನಡೆ ಏನು ಸರ್? ನಮಗೆ ಈಗ ಅದೇ ಏನು ಮಾಡಬೇಕು ಅಂತ ಇಲ್ಲಿ ಗೊತ್ತಿಲ್ಲ. ಯಾಕೆಂದರೆ ಒಂದು ಎ ಗ್ರೇಡ್ ಸಿಕ್ಕಿದ್ರೆ ನಾವು ಖಂಡಿತ ಅಪೀಲ್ ಮಾಡ್ತಿದ್ದೇವೆ, ಅದನ್ನು ಕಂಟೆಸ್ಟ್ ಮಾಡಿಕೊಂಡು. ಯಾಕೆಂದರೆ ನಾಟಕ ಅಷ್ಟರ ಮಟ್ಟಿಗೆ ಒಳ್ಳೆಯದಾಗಿದೆ, ಉತ್ಕೃಷ್ಟ ಮಟ್ಟದಲ್ಲಿತ್ತು. ಮಕ್ಕಳ ಆ್ಯಕ್ಷನ್ ಆಗಲಿ, ಹೇಳುವಂಥ ಡೈಲಾಗ್ ಆಗಿರಲಿ, ಅದರಲ್ಲಿ ಯಾವುದೇ ಲೋಪದೇಶ ನೋಡುವವರಿಗೆ. ಈಗ ನಮಗೆ ಈಗ ನಾನು ಕೂಡ ಅದೇ ಸ್ಟೇಜಲ್ಲಿ ನೋಡ್ತಾ ಇದ್ದೆ. ಆದರೆ ಮಕ್ಕಳಲ್ಲಿ ಡೈಲಾಗಲ್ಲಿ ವ್ಯತ್ಯಾಸ ಆಗುವಂಥದ್ದು, ಆ್ಯಕ್ಷನಲ್ಲಿ ವ್ಯತ್ಯಾಸ ಆಗುವಂಥದ್ದು, ಅಭಿನಯದಲ್ಲಿ ವ್ಯತ್ಯಾಸ ಆಗುವಂಥದ್ದು ಯಾವುದು ಅಷ್ಟು ಉತ್ಕೃಷ್ಟ ಮಟ್ಟದಲ್ಲಿತ್ತು. ಎ ಗ್ರೇಡಿಗಂತೂ ಆ ನಾಟಕ ಯಾವುದೇ ಕೊರತೆ ಇರಲಿಲ್ಲ. ಆದರೂ ಅಲ್ಲಿ ಯಾಕೆ ಬಿ ಗ್ರೇಡ್ ಕೊಟ್ಟಿದ್ದಾರೆ ಅಂತೇಳಿ ನಮ್ಗೆ ಇನ್ನೂ ಕೂಡ ಅರ್ಥ ಆಗಲಿಲ್ಲ. ಅದಕ್ಕೆ ಯಾಕೆಂದ್ರೆ ನಮ್ಮ ಅದರ ಹಿಂದೆ ದುಡಿದಂಥ ಎಲ್ಲ ಟೀಮ್, ಅಧ್ಯಾಪಕರು ಇರ್ಬೋದು, ಮಕ್ಕಳಿರ್ಬೋದು, ರಿಸಲ್ಟ್ ಪಬ್ಲಿಷ್ ಆದಾಗ ಕಂಪ್ಲೀಟ್ ಶಾಕ್ ಆಗಿದೆ. ಅನಿರೀಕ್ಷಿತವಾದ. ಯಾಕೆಂದ್ರೆ ಎ ಗ್ರೇಡ್ ಅಟ್ಲೀಸ್ಟ್ ನಾವು 10, ಈಗ ಫಸ್ಟ್ ಪ್ಲೇಸಿನ ನಿರೀಕ್ಷೆಯಲ್ಲಿದ್ದವರಿಗೆ ಎ ಗ್ರೇಡ್ನ ಬಗ್ಗೆ ಏನು ಸಮಸ್ಯೆ ಇರಲಿಲ್ಲ. ಆದರೆ ಬಂದದ್ದು ಬಿ ಗ್ರೇಡ್. ಅಪೀಲ್ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ, ಕೈ ಕಟ್ಟಿದ ಸ್ಥಿತಿ. ಅಂದ್ರೆ 4 ಬದಿಯಿಂದಲೂ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಿದ ರೀತಿಯಲ್ಲಿ ಅದು ಕಂಡು ಬರ್ತಾ ಇದೆ. ಮುಂದೆ ಏನು ಮಾಡುವುದು ಅನ್ನೋದು ಕೂಡ ದಾರಿ ಇಲ್ಲ. ಈ ವರ್ಷದ್ದು ಇಲ್ಲಿಗೆ ಮುಗಿಯಿತು ಅಂತ ಹೇಳಿ ಅನಿಸ್ತು. ಒಟ್ಟು ಇದರಿಂದಾಗಿ ಮಕ್ಕಳಿಗೆ ಅನ್ಯಾಯ ಆಗಿದೆ ಅಷ್ಟೇ. ಈಗ ನಮ್ಗೆ ಆದ್ರೆ ನಾವು ಅದರಿಂದ ಇದ್ದೇವೆ, ಇಂಥದ್ದನ್ನೆಲ್ಲ ಸಾಮಾನ್ಯ ನೋಡ್ತೇವೆ. ಆದ್ರೆ ಮಕ್ಕಳಿಗೆ ಅನ್ಯಾಯ ಆದಾಗ, ಯಾಕಂದ್ರೆ ಅವರು ಮುಂದೆ ಬರುವುದಿಲ್ಲ, ಇನ್ನು ಇದರಲ್ಲಿ ಏನು ಪ್ರಯೋಜನ ಇಲ್ಲ ಅಂತ ಹೇಳಿಕೊಂಡು ಅವರು ಬೇರೆ ದಾರಿ ಹುಡುಕುವಂಥದ್ದು ಸಾಮಾನ್ಯ ಇರ್ತದೆ. ಹಾಗೆ ವೀಕ್ಷಕರೇ, ಇಲ್ಲಿ ನಾವು ಸಮಸ್ಯೆಯನ್ನು ನಿಮ್ಮ ಮುಂದೆ ತೆರೆದಿಟ್ಟಿದ್ದೇವೆ. ಇನ್ನು ಮುಂದಿನ ವಿಭಾಗ ಮುಂದೆ ಏನು ಮಾಡ್ಬೋದು ಎನ್ನುವಂಥ ವಿಚಾರವನ್ನು ಬಹುಶಃ ನಮಗೂ ಕೂಡ ಏನು ಉತ್ತರಿಸಲಿಕ್ಕೆ ಆಗದಂಥ ಒಂದು ಸ್ಥಿತಿಯಲ್ಲಿ ಈ ಘಟನೆ ನಮ್ಮ ಮುಂದೆ ಇದೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು, ವಿದ್ಯಾರ್ಥಿಗಳ ಆ ಒಂದು ಏನು ಕಲಾಭಿರುಚಿಯನ್ನು ಬೇಕಾದಂಥ ಒಂದು ವೇದಿಕೆ ಅವರನ್ನು ಅನಾಮತ್ತಾಗಿ ಆ ವೇದಿಕೆಯಿಂದ ಕೆಳಗೆ ತಳ್ಳಿದಂಥ ಒಂದು ನೋವಿನ ವಿಚಾರವನ್ನು SAT ಶಾಲೆಯ ಅಧ್ಯಾಪಕರಾದ ಈಶ್ವರ್ ಕಿದೂರ್ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಹತಾಶರಾದಂತಹ ವಿದ್ಯಾರ್ಥಿಗಳ ಆ ಒಂದು ಮುಖವನ್ನು ತೋರಿಸಬೇಕೋ ಬೇಡ ಎನ್ನುವಂಥದ್ದು ಕೂಡ ನಮ್ಮ ಮನಸ್ಸಲ್ಲಿತ್ತು. ಆದರೂ ಕೂಡ ಆ ವಿದ್ಯಾರ್ಥಿಗಳ ಒಂದು ಅಭಿಪ್ರಾಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಕಲೋತ್ಸವದ ವೇದಿಕೆಯಲ್ಲಿ ಹೈಸ್ಕೂಲ್ ವಿಭಾಗದಲ್ಲಿ
ನಾಟಕ, ಕನ್ನಡ ನಾಟಕ ಪ್ರದರ್ಶಿಸಿದಂಥ ಅಂದರೆ ಆರ್ತನಾದ, ಭೂಕಬಳಿಕೆಯ ಬಗ್ಗೆ ವಿಷಯವಾಗಿ ಇಟ್ಕೊಂಡು ಆ ವಿಷಯದ ಒಂದು ನಾಟಕವನ್ನು ಪ್ರದರ್ಶಿಸಿ ಹತಾಶರಾಗಿರುವಂಥ, ಅಂದರೆ ಯಾವುದೇ ಬಿ ಗ್ರೇಡ್ಗೆ ಇಳಿಸಲ್ಪಟ್ಟು ಹತಾಶರಾದಂಥ ಏನು ವಿದ್ಯಾರ್ಥಿಗಳು SAT ಶಾಲೆಯ ಇವರು ನಮ್ಮ ಜೊತೆ ಇದ್ದಾರೆ. ನಿಮಗೆ ಈಗ ನಾಟಕ ಹೇಗೆ ಅನಿಸಿದೆ? ನೀವು ಪ್ರದರ್ಶನ ನೀಡಿದ್ದೀರಲ್ಲ, ನಿಮಗೆ ಹೇಗೆ ಅನಿಸಿದೆ ಮತ್ತು ನಾಟಕ? ಒಳ್ಳೆಯದಾಗಿದೆ. ನಿಮ್ಮ ಹೆಸರೇನು? ಯಜ್ಞ. ನಿಮ್ಮದು? ನಿಧಿ. ವಿಜೇಶ್. ನಿಮಾನ್. ರೆನಿಲ್. ವಿವೇಕ್. ಆದಿಶ್. ಇಷ್ಟು ಜನ ನಿಮಗೆ ಖುಷಿ ಕೊಟ್ಟಿದೆ ನಾಟಕ ಅಲ್ಲ? ಅತ್ಯಂತ ಏನು ಉತ್ತಮ ರೀತಿಯಲ್ಲಿ ಪ್ರದರ್ಶನ ನೀಡಿದೆ. ಈಗ ನಿಮಗೆ A ಗ್ರೇಡ್ ಕೂಡ ಸಿಗಲಿಲ್ಲ, B ಗ್ರೇಡ್ ಸಿಕ್ಕಿದೆ ಅನ್ನುವಂಥ ಒಂದು ಬೇಜಾರ, ಒಂದು ಹತಾಶೆ ನಿಮ್ಮಲ್ಲಿದೆ. ಇದರ ಬಗ್ಗೆ ಏನು ಹೇಳ್ತೀವಿ? ಇದರ ಬಗ್ಗೆ ನಿಮ್ಮ ಕಂಪ್ಲೇಂಟ್ ಹೇಳಿ, ನೀವೇನು ಹೇಳಲಿಕ್ಕೆ ಬಯಸ್ತೀವಿ? ಹೋಪ್ ಇಟ್ಕೊಂಡಿದ್ದೀವಿ. B ಗ್ರೇಡ್ಗೆ ಇಳಿಯಲ್ಪಟ್ಟಿದ್ದು ಒಂದು ತಳ್ಳಲ್ಪಟ್ಟಿದೆ ಅಲ್ಲ, ಅದರ ಬಗ್ಗೆ ತುಂಬ ನೋವಿದೆ ಅಲ್ಲ? ತೊಂದರೆ ಇಲ್ಲ ಅಂತಲ್ಲ? ತುಂಬ ನೋವಿದೆ. ನಮ್ಮ ಕನ್ನಡದ ಮಕ್ಕಳಿಗೆ, ಕನ್ನಡಿಗರೇ ಒಂದು ನಿಟ್ಟಿನಲ್ಲಿ ಮಾಡುವಂತ ಅನ್ಯಾಯ ಅಂತ ಹೇಳ್ಬೋದು. ನಾವು ಮಲಯಾಳಿಗಳನ್ನು ಬೇರೆಯವರನ್ನು ದೂರುವ ಮಧ್ಯೆ ಕನ್ನಡಿಗರೇ ನಮ್ಮ ಒಂದು ಪ್ರತಿಭೆಗೆ, ನಮ್ಮ ಸಾಮರ್ಥ್ಯಕ್ಕೆ ಅಡ್ಡಿಪಡಿಸುವಂತಹ ವಿದ್ಯಮಾನಗಳು ಕೂಡ ಆಗ್ತಾ ಇರುವಂತಹದ್ದು ಗಂಭೀರವಾದಂಥ ಒಂದು ಲೋಪ. ಮುಂದಿನ ದಿನಗಳಲ್ಲಿ ಹೀಗೆ ಆಗಬಾರ್ದು. ಯಾರು ನಿಜವಾದಂಥ ಪ್ರತಿಭೆ ಉಳ್ಳವರು ಯಾರಿದ್ದಾರೆ ಅವರಿಗೆ ಏನು ಉತ್ತಮವಾದಂಥ ಅಂಕಗಳನ್ನು ನೀಡಿ ಅವರ ಪ್ರತಿಭೆಗೆ ಪ್ರೋತ್ಸಾಹ ನೀಡುವಂಥ ವಿಚಾರಗಳು ನಮ್ಮ ಮುಂದಿನ ದಿನಗಳಲ್ಲಿ ಬರಲಿ ಅಂತೇಳಿ ಹಾರೈಸಿಕೊಂಡು, ಈ ವಿಷಯ ಜನರು ಹೇಗೆ ತಗೊಳ್ತಾರೆ ಅನ್ನೋದನ್ನು ಸಮರಸ ಸುದ್ದಿಯ ಓದುಗರು ಏನು ನಿರ್ಧರಿಸಬೇಕು ಅಂತ ಹೇಳಿಕೊಂಡು ಈ ಪುಟ್ಟ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ದಿನನಿತ್ಯದ ಸುದ್ದಿಗಳಿಗಾಗಿ ಸಮರಸಸುದ್ದಿ.com ಅನ್ನು ನೋಡಿ, ಹಾಗೆ ಹೊಸ ವಿಚಾರಗಳಿಗಾಗಿ ಸಮರಸ ಸುದ್ದಿ ಯೂಟ್ಯೂಬ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.